ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಪೂಜೆ ಮಾಡುವಾಗ ತಿಳಿಯದೆಯೋ ಈ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಮಾಡಿದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದಕ್ಕೆ ಮುಂಚೆ ನನ್ನ ಚಾನಲನ್ನು ತುಂಬ ಮಂದಿ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೀತೀರಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡಿ, ವಿಡಿಯೋ ನೋಡ್ತೀರಿ ಆದರೆ ಲೈಕ್ ಮಾಡೋದನ್ನು ಮರಿತೀರಿ. ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಶೇರ್ ಮಾಡಿ, ಆದಷ್ಟು ಪ್ರೋತ್ಸಾಹಿಸಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರವನ್ನು ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ನಾನು ಅದಕ್ಕೆ ನಿಮ್ಮ ರಾಶಿ ನಕ್ಷತ್ರವನ್ನು ತಿಳಿದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ಲೈಕನ್ ಇರ್ತದೆ, ಪ್ರೆಸ್ ಮಾಡ್ತೇವೆ. ಆಲ್ ಅಂತ ಬರ್ತದೆ, ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಾನು ನಂಬಿರೋ ಶಿವದೇವರ ಕೊರಗಜ್ಜು ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಹಾಗೆಯೇ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮಾತ್ರ ನಮೂದಿಸಿದರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ನಿಮ್ಮ ಸಮಸ್ಯೆಯನ್ನು ಬರೆದು ಕಳಿಸಿ, ಖಂಡಿತವಾಗ್ಲೂ ಉತ್ತರಿಸ್ತೇನೆ ಅಂತ ಹೇಳ್ತಾ, ಕೆಲವರಿಗೆ ದೇವರ ಪೂಜೆ ಮಾಡುವ ವಿಧಾನಗಳು ಚೆನ್ನಾಗಿ ತಿಳಿದಿದ್ದರೆ ಇನ್ನು ಕೆಲವರಿಗೆ ಅದರ ಕುರಿತು ಅರಿವೇ ಇರುವುದಿಲ್ಲ. ದೇವರ ಪೂಜೆಯನ್ನು ಮಾಡೋದು ಅತ್ಯಂತ ಪುಣ್ಯ ಕಾರ್ಯವಾಗಿದೆ. ದೇವರ ಪೂಜೆಯನ್ನು ಮಾಡುವಾಗ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು. ಈ ಚಿಕ್ಕ ಪುಟ್ಟ ತಪ್ಪುಗಳೇ ದೇವರ ಪೂಜೆಯ ಪೂರ್ಣ ಫಲವನ್ನು ನಿಮಗೆ ನೀಡುವುದಿಲ್ಲ. ಏನೋ ಪೂಜೆ ಮಾಡಬೇಕು ಅಂತ ಕೆಲವರು ಪೂಜೆ ಮಾಡ್ತಾರೆ, ಆ ಥರ ಅಲ್ಲ. ಪೂಜೆ ಮಾಡುವಾಗ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಏನಿರಬೇಕು, ಭಕ್ತಿ ಇರಬೇಕು, ನಿಷ್ಠೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಹಾಗೆಯೇ ನಂಬಿಕೆ ಇರಬೇಕು. ಅದೆಲ್ಲ ಇದ್ದರೆ ಮಾತ್ರ ನಾವು ಪೂಜೆ ಮಾಡಿದ್ದು ಫಲ ಸಿಗೋದು. ಹಿಂದೂ ಧರ್ಮದಲ್ಲಿ ಪೂಜೆಗೆ ವಿಶೇಷ ಮಹತ್ವ. ವಾರದ ಪ್ರತಿದಿನ ಯಾವುದಾದರೊಂದು ದೇವರನ್ನು ವಿಶೇಷ ವಿಧಿವಿಧಾನಗಳ ಮೂಲಕ ಪೂಜಿಸಲಾಗುತ್ತೆ. ಆದ್ದರಿಂದ ಪ್ರತಿದಿನ ಬೆಳಗ್ಗೆ ಸಂಜೆ ಪ್ರತಿ ಮನೆಯಲ್ಲೂ ಪೂಜೆ ಮಾಡುವ ಪದ್ಧತಿ ಇರುವಂಥದ್ದು. ಯಾವುದೇ ದೇವತೆಯನ್ನು ಅಥವಾ ದೇವರನ್ನು ಪೂಜಿಸುವುದರಿಂದ ಕುಟುಂಬದಲ್ಲಿ ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುವಂಥದ್ದು ಹಾಗೂ ಜೀವನದಲ್ಲಿ ಐಶ್ವರ್ಯ ಬರುವಂಥದ್ದು. ದೇವರ ಆಶೀರ್ವಾದ ಪಡೆಯಲು ಎಲ್ಲ ಭಕ್ತರು ವಿಧಿವಿಧಾನದಂತೆ ಪೂಜೆ ಸಲ್ಲಿಸುವಂಥದ್ದು. ಆದಾಗ್ಯೂ ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ನಿಯಮಗಳೊಂದಿಗೆ ಪೂಜೆಯನ್ನು ಮಾಡಿದಾಗ ಮಾತ್ರ ಆ ಪೂಜೆಯ ಪುಣ್ಯ ಫಲ ನಿಮಗೆ ಸಿಗುವಂಥದ್ದು. ಅದಕ್ಕೊಂದು ಟೈಮ್ ಅಂತ ಇರುತ್ತೆ. ಯಾವಾಗ ಬೇಕಾದರೂ ಪೂಜೆ ಮಾಡೋದೆಲ್ಲ ನಮಗೆ ಬೇಕಾದಾಗೆ ಅದಕ್ಕೆ ಒಂದು ಸಮಯ ಅಂತ ಇರುತ್ತೆ. ಅಂಥ ಸಮಯದಲ್ಲಿ ಮಾಡಿದರೆ ಒಳ್ಳೆಯದು. ಸಾಮಾನ್ಯವಾಗಿ ಜನರು ತಮಗೆ ಬಿಡುವಾದಾಗ ಪೂಜೆ ಮಾಡುವಂಥದ್ದು, ಹಾಗೆ ಮಾಡೋದು ಅಶುಭ. ಧರ್ಮಗ್ರಂಥಗಳಲ್ಲಿ ಪೂಜೆಗೆ ಸಂಬಂಧಿಸಿದ ಅನೇಕ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ. ಅದನ್ನು ನಾವು ಜೀವನದಲ್ಲಿ ಅನುಸರಿಸುವುದು ಅವಶ್ಯಕ. ಹಾಗೆಯೇ ಪೂಜೆಗೆ ಸೂಕ್ತ ಸಮಯ ಯಾವುದು ಅಂತ ನೋಡೋದಾದರೆ, ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವರ ಪೂಜೆಯನ್ನು ಮಾಡುವಾಗ ಸಮಯವನ್ನು ನೋಡಿಕೊಂಡು ಸರಿಯಾದ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ಒಳ್ಳೆಯದು. ಹೀಗೆ ಮಾಡೋದರಿಂದ ಪೂಜೆ ಯಶಸ್ವಿಯಾಗುತ್ತೆ, ಆ ಪೂಜೆಯ ಪೂರ್ಣ ಫಲ ಲಭಿಸುತ್ತೆ. ಪ್ರತಿದಿನ 5 ಬಾರಿ ಪೂಜೆಯನ್ನು ಮಾಡಬೇಕು. ಮುಂಜಾನೆ 4:30ರಿಂದ 5ರವರೆಗೆ ಮೊದಲ ಪೂಜೆ, ಇದು ಬ್ರಹ್ಮ ಮುಹೂರ್ತದ ಪೂಜೆ ಅಂತ ಪರಿಗಣಿಸಲಾಗುತ್ತೆ. ನಂತರ ಬೆಳಗ್ಗೆ 9ರಿಂದ 2ನೇ ಪೂಜೆ, ಮಧ್ಯಾಹ್ನ 12ರಿಂದ ಮಧ್ಯಾಹ್ನ ಪೂಜೆ, ಸಂಜೆ 4:30ರಿಂದ ಸಂಜೆ ಪೂಜೆ, ಸಂಜೆ 6ರಿಂದ ಶಯನ ಪೂಜೆ ಆರಂಭವಾಗಿ ರಾತ್ರಿ 9ರವರೆಗೆ ಪೂಜೆ ಮಾಡುವಂಥದ್ದು. ಯಾವ ಸಮಯದಲ್ಲಿ ದೇವರ ಪೂಜೆ ಮಾಡಬಾರ್ದು? ಧರ್ಮಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿ ಮಧ್ಯಾಹ್ನದ ಸಮಯದಲ್ಲಿ ದೇವರ ಪೂಜೆನ ಮಾಡಬಾರ್ದು ಅಂತ ಹೇಳಲಾಗುತ್ತೆ. ವಿಶೇಷವಾಗಿ ಮಧ್ಯಾಹ್ನ 12ರಿಂದ 3 ಗಂಟೆವರೆಗೆ ದೇವರ ಪೂಜೆಯನ್ನು ಮಾಡಬಾರ್ದು. ಈ ಸಮಯದಲ್ಲಿ ಪೂಜೆ ಮಾಡೋದ್ರಿಂದ ಯಾವುದೇ ಫಲ ನಿಮಗೆ ದೊರೆಯುವುದಿಲ್ಲ ಅನ್ನುವ ನಂಬಿಕೆ. ಹಾಗೆಯೇ ದೇವರ ಪೂಜೆನ ಮಾಡುವುದು ಹೇಗೆ? ಪೂಜೆಯ ಸಮಯದಲ್ಲಿ ಯಾವಾಗಲೂ ನಿಮ್ಮ ಮುಖವನ್ನು ಪೂರ್ವ ಅಥವಾ ಉತ್ತರದ ಕಡೆಗೆ ಇಟ್ಟುಕೊಳ್ಬೇಕು. ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿಕೊಂಡು ದೇವರ ಪೂಜೆನ ಮಾಡುವುದರಿಂದ ಅದು ನಿಮ್ಮ ಮನೆಯಲ್ಲಿ ಸುಖ, ಸಂತೋಷ, ಸಮೃದ್ಧಿ ನೆಲೆಯಾಗುವಂತೆ ಮಾಡುತ್ತೆ. ದೇವರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ದೇವರ ಪೂಜೆನ ಮಾಡಲು ನೀವು ಕುಳಿತುಕೊಂಡಾಗ ನಿಮ್ಮ ಬಲಭಾಗದಲ್ಲಿ ನೀವು ಗಂಟೆ, ಧೂಪ, ದೀಪ ಇನ್ನಿತರ ಪೂಜೆ ಸಾಮಗ್ರಿಗಳನ್ನು ಇಟ್ಟುಕೊಂಡ್ರೆ ಒಳ್ಳೆಯದು. ಪೂಜೆ ಮಾಡುವಾಗ ನಿಮ್ಮ ತಲೆಯನ್ನು ಬಟ್ಟೆಯನ್ನು ಮುಚ್ಚಿಕೊಂಡು ಪೂಜೆ ಮಾಡಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಇದು ನೀವು ದೇವರಿಗೆ ಎಷ್ಟು ಗೌರವವನ್ನು ನೀಡ್ತಿದ್ದೀರಿ ಅನ್ನೋದನ್ನು ಸೂಚಿಸುವಂಥದ್ದು. ತಲೆಯ ಬಟ್ಟೆ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ, ಈ ಥರ ದೇವರ ಪೂಜೆಯನ್ನು ಮಾಡಿದಾಗ ಏನು ನಮಗೆ ಒಂದು ಒಳ್ಳೆಯ ಫಲ ಸಿಗುತ್ತೆ. ಹಾಗೆಯೇ ದೇವರ ಪೂಜೆಯನ್ನು ಮಾಡಲಿಕ್ಕೆ ನಾನು ಈಗಾಗಲೇ ಹೇಳಿರುವಂಥದ್ದೇ, ಅದು ಧಾರ್ಮಿಕ ಗ್ರಂಥಗಳ ಪ್ರಕಾರ 5 ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು ಅಂತ. ಬಟ್ ನಾವು ಏನು ಮಾಡ್ತೇವೆ, ಬೆಳಗ್ಗೆ 1 ಸಂಜೆ 1 ಪೂಜೆಯನ್ನು ಮಾಡುವಂಥದ್ದು. ಅದು ಎಷ್ಟು ಗಂಟೆಗೆ? ಬೆಳಗ್ಗಿನ ಪೂಜೆ 4:30ರಿಂದ 5ರವರೆಗೆ ಒಳಗಡೆ ಮಾಡಿದರೆ ತುಂಬಾ, ಅದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳುವಂಥದ್ದು, ತುಂಬಾ ಒಳ್ಳೆಯ ಸಮಯ. ಹಾಗೆ ಸಂಜೆ 6ರಿಂದ 7ರ ಒಳಗೆ ಮಾಡಿದರೆ ಒಳ್ಳೆಯದು. ಮತ್ತು ಅದು ಎಲ್ಲ ಏನು ಧರ್ಮಗ್ರಂಥಗಳ ಪ್ರಕಾರ ಅದು ಹೆಚ್ಚು ಏನಿದೆ ಆ ಸಮಯ ನಾನು ಹೇಳಿದೆ, ಅದನ್ನು ದೇವಸ್ಥಾನಗಳಲ್ಲಿ ದೇವರಿಗೆ ಪೂಜೆ ಮಾಡುವಂಥದ್ದು. ಆದರೆ ಮನೆಯಲ್ಲಿ ಸಂಜೆ 6ರಿಂದ 7:30 ಒಳಗಡೆ 7 ಗಂಟೆ ಕರೆಕ್ಟಾಗಿ. ಹಾಗೆಯೇ ಬೆಳಗ್ಗೆ 4:30ರಿಂದ 5 ಗಂಟೆ ಪ್ರಶಸ್ತವಾದ ಸಮಯ ಅಂತ ಹೇಳ್ಬೋದು. ಆಮೇಲೆ ನೀವು 7 ಗಂಟೆ ಅಂದರೆ ಬೆಳಗ್ಗೆ 7 ಗಂಟೆ ಒಳಗಡೆ ಕೂಡ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಅಂದರೆ ಒಂದೊಂದು ಸಮಯದಲ್ಲಿ ನಾವೇನಾದರೂ ಪೂಜೆ ಮಾಡಿದರೆ ಅದಕ್ಕೆ ಒಂದೊಂದು ಅರ್ಥ ಇರುವಂಥದ್ದು, ಒಂದೊಂದು ಅದರಿಂದ ಫಲ ಸಿಗುವಂಥದ್ದು. ಇದನ್ನು ನೆನಪಿಟ್ಕೊಂಡು ನಿಮಗೆ ಈ ಒಂದು ಸಮಯದ ಒಳಗಡೆ ಪೂಜೆ ಮಾಡೋದನ್ನು ಪ್ರಾರಂಭಿಸಿ.